ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋ ಏನು ಅಂತ ಈಗಾಗಲೇ ತಮ್ಮನೇಲಿ ನೋಡಿ ನಿಮ್ಮೆಲ್ಲರಿಗೂ ಗೊತ್ತೇ ಆಗಿರುತ್ತೆ. ಈ ವಿಡಿಯೋದಲ್ಲಿ ಒಂದು ಡಿವೈನಿಟಿ ಇರುವಂಥ ವೈಬ್ರೇಷನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಡಿವೈನ್ ಫೀಲಿಂಗ್ ಪೀಸ್ಫುಲ್ ಆಗಿ ಎಂಜಾಯ್ ಮಾಡಬೇಕು ಅಂದರೆ ಹೋಮ್ ಮೇಕಿಂಗ್ನ ಮಲ್ಟಿ ಟಾಸ್ಕಿಂಗ್ ಥರ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಮಲ್ಟಿ ಟಾಸ್ಕಿಂಗ್ ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ರೀಸೆಂಟಾಗಿ ಒಂದು ಸ್ಟ್ರಾಬೆರಿ ಹಾರ್ವೆಸ್ಟಿಂಗ್ ಶಾರ್ಟ್ ಮತ್ತು ರೀಲ್ನ ಇನ್ಸ್ಟಾದಲ್ಲೂ ಯೂಟ್ಯೂಬಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ. ಅದಕ್ಕೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ, ಸ್ಟ್ರಾಬೆರೀಸ್ನ ನೀವು ಮನೆಯಲ್ಲಿ ಯಾವ ಥರ ಗ್ರೋ ಮಾಡಿದ್ರಿ ತಿಳಿಸ್ಕೊಡಿ ಅಂತ. ಯೂಶ್ವಲಿ ನೀವು ಸ್ಟ್ರಾಬೆರೀಸ್ನ ತೊಗೊಂಡಾಗ ಅದ್ರ ಮೇಲೆ ಅಬ್ಸರ್ವ್ ಮಾಡೋದಾದರೆ ಒಂದು ರೀತಿ ಡಾಟ್ ಡಾಟ್ ಇರುವಂಥ ಸೀಡ್ಸ್ ಅನ್ನೋದು ಕಾಣಿಸುತ್ತೆ. ಆ ಸೀಡ್ಸ್ನ ಸ್ವಲ್ಪ ಹೊತ್ತು ಬಿಸಿಲಲ್ಲಿಡಿ. ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂಥದ್ದಾದರೆ ಸೀಡ್ಸ್ ಈಗಾಗಲೇ ಡ್ರೈ ಆಗಿರುತ್ತೆ. ಇಲ್ಲ ಸ್ವಲ್ಪ ಹಸಿ ಇದೆ ಅನ್ನೋದಾದರೆ ಒಂದು 2-3 ದಿನ ಸೀಡ್ಸ್ನ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ಆ ಸೀಡ್ಸ್ನ ವೆಟ್ ಇರುವಂಥ ಟಿಶ್ಯೂ ಮೇಲೆ ಹಾಕ್ಬಿಟ್ಟು ಡೈಲಿ ಕೂಡ ವಾಟರ್ನ ಸ್ಪ್ರೇ ಮಾಡಬೇಕಾಗುತ್ತೆ. ವಿತಿನ್ 1 ವೀಕಲ್ಲೇ ಮೊಳಕೆ ಅನ್ನೋದು ಬರುತ್ತೆ. ಸೊ ನಿಮಗೆ ಆ ಒಂದು ಗ್ರೋತ್ ಅನ್ನೋದು ಕೂಡ ಕಾಣಿಸುತ್ತೆ. ಆಗ ನೀವು ಆ ಎಳೆ ಸಸಿಗಳನ್ನ ಮಣ್ಣಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನಾನು ಇದೇ ಥರನೇ ಗ್ರೋ ಮಾಡ್ಕೊಂಡಿರೋವಂಥದ್ದು ಆಲ್ಮೋಸ್ಟ್ 4 ಇಯರ್ಸಿಂದ ಕೂಡ ಎವ್ರಿ ಇಯರ್ ಸೀಸನಲ್ಲಿ ಈ ಥರ ಸ್ಟ್ರಾಬೆರೀಸ್ನ ಹಾರ್ವೆಸ್ಟ್ ಮಾಡ್ತಾನೆ ಇರ್ತೀನಿ. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಯಾವ ಥರ ಸ್ಟ್ರಾಬೆರೀಸ್ ಗ್ರೋ ಆಗಿದೆ ಅಂತ. ಈಗ ಸೀಸನ್ ಆಗಿರೋ ಕಾರಣ ಪ್ರತಿನಿತ್ಯ ಸ್ಟ್ರಾಬೆರೀಸ್ನ ಇದೇ ಥರ ಹಾರ್ವೆಸ್ಟ್ ಮಾಡ್ತಾ ಇರ್ತೀನಿ. ಪ್ರತಿನಿತ್ಯನೂ ವಿಡಿಯೋನ ಶೇರ್ ಮಾಡಿದ್ರೆ ಬೋರ್ ಆಗುತ್ತೆ ಅನ್ನೋದ್ರಿಂದ ಜಸ್ಟ್ ನಾನು ಆಗಾಗ ಮಾತ್ರ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ವಿಡಿಯೋಸಲ್ಲಿ ಆ್ಯಡ್ ಮಾಡ್ತಾ ಇರ್ತೀನಿ. ಅವತ್ತಿನ ದಿನ ನೈವೇದ್ಯಕ್ಕೆ ಸ್ಟ್ರಾಬೆರೀಸ್ನ ಇಟ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಅನ್ನೋದು ಮಾಡ್ಕೊಂಡಿದ್ದೆ. ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಶೂಟ್ ಮಾಡ್ಕೊಂಡಿರೋವಂಥದ್ದು. ಇದಕ್ಕೆ ಸಂಬಂಧಪಟ್ಟಿರುವಂಥ ಶಾರ್ಟ್ನ ಕೂಡ ಪೋಸ್ಟ್ ಮಾಡಿದ್ದೀನಿ. ನಿಮ್ಗೆ ಆ ಶಾರ್ಟ್ ವೀಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ಬರಬೇಕು ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಪ್ರತಿಯೊಂದು ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ. ಅವತ್ತಿನ ದಿನ ಗೊಂಬೆಗೆ ಸ್ಕೂಲಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ಸ್ ಇತ್ತು. ಸೊ ಅದಕ್ಕೋಸ್ಕರ ಥರ ರೆಡಿಯಾಗಿ ಕೆಲವೊಂದು ಡ್ಯಾನ್ಸ್ ಸ್ಟೆಪ್ಸ್ ಕೂಡ ಮಾಡ್ತಿದ್ಲು. ಸೊ ಅದಕ್ಕೋಸ್ಕರ ಅಲ್ಲಿ ಶಾರ್ಟ್ ಆಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನು ಸಂಕ್ರಾಂತಿ ಅಂದ್ರೇ ಎಳ್ಳು ಬೆಲ್ಲ ಅಲ್ವಾ, ಅದಕ್ಕೋಸ್ಕರ ಬೇಕಾಗಿರುವಂಥ ಕಡಲೆಬೀಜನ ಮೈಕ್ರೋವೇವಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಮೈಕ್ರೋವೇವಲ್ಲಿ ಯಾವ ಥರ ಫ್ರೈ ಮಾಡ್ತೀರಾ ತೋರಿಸಿ ಅಂತ ಹೇಳಿದ್ದೀರಾ, ನೋಡ್ತಾ ಇರ್ಬೋದು ಇಲ್ಲಿ 7 ಮಿನಿಟ್ಸ್ ಟೈಮರ್ ಅನ್ನೋದು ಸೆಟ್ ಮಾಡ್ಕೊಳ್ತೀನಿ. ಈಸಿಯಾಗಿ ಮೈಕ್ರೋವೇವಲ್ಲಿ ತುಂಬಾ ಪರ್ಫೆಕ್ಟಾಗಿ ಕಡಲೆಬೀಜ ಫ್ರೈ ಆಗಿರುತ್ತೆ. ಸ್ಟವ್ ಮೇಲೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಉರಿಯೋದಾದರೆ ಕಡಲೆ ಬೀಜದ ಕಲರ್ ಅಂದರೆ ಬ್ಲ್ಯಾಕ್ ಕಲರು ಸ್ಪಾಟ್ಸ್ ಎಲ್ಲ ಆಗುತ್ತಲ್ವ, ಆ ಥರ ಕಲರ್ ಚೇಂಜ್ ಆಗದಿರ ಪರ್ಫೆಕ್ಟಾಗಿ ಕಡಲೆ ಬೀಜನ ಹುರ್ಕೊಳ್ಬೋದು. ಇಲ್ಲ ಮೈಕ್ರೋವೇವ್ ಇದ್ದರೆ ತುಂಬಾ ಬೆಟರು. ಇಲ್ಲಿ ನೀವು ನೋಡ್ತಿರ್ಬೋದು ವಿತಿನ್ 7 ಮಿನಿಟ್ಸ್ ಅದಲ್ಲೇ ಕಡಲೆ ಬೀಜ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಈಗ ಒಂದು ಮರದಲ್ಲಿ ಹಾಕಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡ್ತೀನಿ. ತಣ್ಣಗಾದ್ಮೇಲೆ ಇದ್ರ ಮೇಲಿರುವಂಥ ಸಿಪ್ಪೆನೆಲ್ಲ ಕೂಡ ತೆಗಿಬೇಕಾಗತ್ತೆ. ಅಬ್ಸರ್ವ್ ಮಾಡಿದ್ರಲ್ಲ ಎಷ್ಟೊಂದು ಪರ್ಫೆಕ್ಟಾಗಿ ಕಡಲೆ ಬೀಜ ಹುರಿದಿದೆ ಅಂತ. ಸೊ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡೋದಾದರೆ ಸಿಪ್ಪೆ ಈಸಿಯಾಗಿ ಬಂದ್ಬಿಡುತ್ತೆ. ಇಲ್ಲ ಕೈಯಲ್ಲಿ ಆಗಲ್ಲ ಅಂತ ಅಂದವರು ಈ ಥರ ಒಂದು ಗುಂಡು ಕಲ್ಲು ಅಥವಾ ಒಂದು ಪ್ಲೇಟ್ನ ತೊಗೊಂಡು ಕೂಡ ಈ ಥರ ಸ್ಮ್ಯಾಶ್ ಮಾಡೋದಾದರೆ ಸಿಪ್ಪೆ ಎಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಕಡಲೆ ಬೀಜ ಪೂರ್ತಿ ತಣ್ಣಗಾದ್ಮೇಲೆ ಈ ಥರ ಮಾಡ್ಕೊಂಡ್ರೆ ಬೆಟರು. ಇಲ್ಲಿ ನೀವು ನೋಡ್ತಿರ್ಬೋದು ಸಿಪ್ಪೆ ಎಲ್ಲ ಕೂಡ ನೀಟಾಗಿ ಬಂದ್ಬಿಟ್ಟಿದೆ. ಇದನ್ನು ಈಗ ಕೇರ್ಕೊಳ್ತಾ ಇದ್ದೀನಿ. ನನಗಿದು ಪರ್ಫೆಕ್ಟಾಗಿ ಬರಲ್ಲ, ಎಷ್ಟರ ಮಟ್ಟಕ್ಕೆ ಬರುತ್ತೋ ಆ ಥರ ಮಾಡಿಕೊಂಡು ಈ ಥರ ಗಾಳಿ ಊದೋ ಥರ ಮಾಡಿದ್ರೆ ಎಕ್ಸ್ಟ್ರಾ ಸಿಪ್ಪೆ ಎಲ್ಲ ಕೂಡ ಹೊರ್ಟೋಗುತ್ತೆ. ಅದೇ ಥರ ಕಡಲೆ ಪಪ್ಪನ್ನ ಕೂಡ ಒಂದು 3 ನಿಮಿಷ ಮೈಕ್ರೋವೇವಲ್ಲೇ ಬಿಸಿ ಮಾಡಿಕೊಂಡು ಇದೆರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಲಲ್ಲಿ ಒಣಗಿಸಿಟ್ಕೊಳ್ತೀನಿ. ಓಲ್ಡ್ ಡೇ ಬಿಸಿಲಲ್ಲಿ ಒಣಗಿಸಿದ್ರೆ ಬೆಟರು. ಆ ಕ್ರಂಚ್ ಅನ್ನೋದು ಚೆನ್ನಾಗಿ ಆ್ಯಡ್ ಆಗುತ್ತೆ. ಇದಲ್ಲದೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಎಳ್ಳು ಬೆಲ್ಲದಲ್ಲಿ ಆ್ಯಡ್ ಮಾಡ್ತೀವಿ. ಅದನ್ನೆಲ್ಲ ಕೂಡ ನಾನು ಅಂಗಡಿಯಿಂದನೇ ತರಿಸ್ಕೊಂಡಿದ್ದೆ. ಈ ಸದ್ಯಕ್ಕೆ ಈ 2 ಮಾತ್ರನೇ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲದನ್ನ ಕೂಡ ಒಂದು ಅಗಲವಾಗಿರುವಂಥ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ತೀನಿ. ಫಸ್ಟಿಗೆ ನಾನು ಕೊಬ್ಬರಿನ ಹಾಕ್ತಾ ಇದ್ದೀನಿ. ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂಥ ಪಾಕೆಟ್ಸ್ ಕೂಡ ಸಿಗುತ್ತೆ. ಇಲ್ಲ ನಿಮಗೆ ಗಿಫ್ಟ್ ಥರನೂ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ಮತ್ತೆ ನೀವು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಣಗಿಸಿಟ್ಕೊಳ್ಬೇಕಾಗತ್ತೆ. ಆಲ್ರೆಡಿ ಒಣಗಿಸಿರೋದು ಬೇಕು ಅನ್ನೋದಾದರೆ ಈ ಥರ ನಿಮಗೆ ಸ್ಮಾಲ್ ಪಾಕೆಟ್ಸಲ್ಲಿ ಕೂಡ ಸಿಗುತ್ತೆ. ಅಬ್ಸರ್ವ್ ಮಾಡಿದ್ರಲ್ಲ ಕೊಬ್ಬರಿ ಬೆಲ್ಲ ಜೀರಿಗೆನ ಹಾಕಿದ್ದೀನಿ, ಎಳ್ಳು ಇನ್ನೂ ಹಾಕಿಲ್ಲ. ಇದೆಲ್ಲದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ನಾನು ಎಳ್ಳು ಕೂಡ ಆ್ಯಡ್ ಮಾಡಿಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇಲ್ಲಿಗೆ ಎಳ್ಳು ಬೆಲ್ಲ ಅನ್ನೋದು ರೆಡಿ ಆಗಿದೆ. ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಎಲ್ಲರ ಬಾಳಲ್ಲೂ ಒಳ್ಳೆತನ, ಒಳ್ಳೆ ಆರೋಗ್ಯ, ಒಳ್ಳೆ ಆಯುಷು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ದಿನ ಅನ್ನೋದು ಸ್ಟಾರ್ಟ್ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಿರುವಂಥ ರೀಲ್ಸ್ ಮತ್ತು ಪೋಸ್ಟ್ನ ಇನ್ಸ್ಟಾದಲ್ಲೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಯಾರಾದರೂ ಇನ್ಸ್ಟಾ ಐಡಿನ ಇನ್ನೂ ಫಾಲೋ ಮಾಡ್ತಿಲ್ಲ ಅನ್ನೋದಾದರೆ ಐಡಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಹಿಂದಿನ ದಿನ ರಾತ್ರಿಯಲ್ಲೇ ಕಿಚನ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಸೊ ಪಾತ್ರೆಗಳೆಲ್ಲ ಏನು ವಾಶ್ ಮಾಡಿ ಇಟ್ಟಿದ್ದೆ ಅದೆಲ್ಲ ಕೂಡ ಡ್ರೈ ಆಗಿದೆ. ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೇ ಪಾತ್ರೆಗಳಿದ್ರೂ ಕೂಡ ಕ್ವಿಕ್ಕಾಗಿ ಆರ್ಗನೈಸ್ ಮಾಡಬೇಕು ಅಂದರೆ ನಾನು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ತೀನಿ. ನೀವೇನಾದರೂ ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ಈಗಾಗಲೇ ಗೊತ್ತೇ ಇರುತ್ತೆ. ಸೊ ನೀವು ಯಾವ ಥರ ಟಿಪ್ಸ್ನೆಲ್ಲ ಫಾಲೋ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಫೈನಲಿ ಕೌಂಟರ್ ಸ್ಪೇಸ್ ಎಲ್ಲ ಕೂಡ ಖಾಲಿಯಾಗಿದೆ. ಸೊ ಬಾಸ್ಕೆಟ್ನ ಕೂಡ ಕೆಳಗಡೆ ಇಟ್ಕೊಂಡಿದ್ದೀನಿ. ಇನ್ನು ಈ ಹಬ್ಬದಲ್ಲಿ ಕಡಲೆಕಾಯಿ ಬೇಯಿಸ್ತೀವಲ್ವಾ, ಸೊ ಅದಕ್ಕೋಸ್ಕರ ಹಸಿ ಕಡಲೆಕಾಯಿನ ತರಿಸ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಪೂಜೆಗೆ ಬೇಕಾಗಿರೋವಂಥ ಹೂಗಳು, ಕಬ್ಬು ಎಲ್ಲದನ್ನ ಕೂಡ ರೆಡಿ ಮಾಡಿ ಒಂದು ಕಡೆಗೆ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಕೂಡ ನಾನು ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇದನ್ನೆಲ್ಲ ಹಿಂದಿನ ದಿನ ರಾತ್ರಿಯಲ್ಲೇ ನಾವು ರೆಡಿ ಮಾಡಿ ಇಟ್ಕೊಳ್ಳೋದಾದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ತುಂಬಾ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಪೊಂಗಲ್ ಮಾಡೋದಕ್ಕೋಸ್ಕರ ಹೆಸರು ಬೇಳೆ ಮತ್ತೆ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ತಾ ಇದ್ದೀನಿ. ಬೆಳಗಿನ ಜಾವನೆ ಖಾಲಿ ಹೊಟ್ಟೆಯಲ್ಲಿ ಯಾವುದಾದ್ರೂ ಒಂದು ಡಿಟಾಕ್ಸ್ ವಾಟರ್ನ ತಗೊಳ್ತೀನಿ. ಇವತ್ತು ಕೂಡ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಸ್ವಲ್ಪ ಲೆಮನ್ ಜ್ಯೂಸು ಮತ್ತು ಸ್ವಲ್ಪ ಹನಿನ ಹಾಕ್ಕೊಳ್ತಾ ಇದ್ದೀನಿ. ಸ್ಪೆಷಲಿ ಮನೆ ಕೆಲಸಗಳನ್ನ ಪೀಸ್ಫುಲ್ ಆಗಿ ಎಂಜಾಯಬಲ್ ಆಗಿ ಮಾಡ್ಕೊಳ್ಬೇಕು ಅನ್ನೋದಾದರೆ ನಮ್ಮ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪ್ರತಿ ಸಲ ಕೂಡ ಹಬ್ಬದ ದಿನ ಯಾವ ರಂಗೋಲಿ ಹಾಕಬೇಕು ಅನ್ನೋದನ್ನ ಹಿಂದಿನ ದಿನ ರಾತ್ರಿಯಲ್ಲೇ ಕೆಲವೊಂದು ವಿಡಿಯೋಸ್ ಎಲ್ಲ ನೋಡಿ ರಫ್ ಆಗಿ ಈ ಥರ ಪೆನ್ನಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀನಿ. ಅದ್ರ ಪ್ರಕಾರ ನೆಕ್ಸ್ಟ್ ಡೇ ಮಾರ್ನಿಂಗು ಈಸಿಯಾಗಿ ರಂಗೋಲಿ ಹಾಕ್ಬೋದು ಅನ್ನೋದ್ರಿಂದ. ರಂಗೋಲಿ ಯಾವ ಥರ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ನೀವೆಲ್ಲ ಯಾವ ಥರ ರಂಗೋಲಿ ಹಾಕಿದ್ರಿ ಇನ್ಸ್ಟಾದಲ್ಲಿ ನನ್ನ ಜೊತೆ ಶೇರ್ ಮಾಡಿ. ಸಂಕ್ರಾಂತಿ ಅಂದ್ರೆ ಈ ವೈಬ್ಸ್ ಇರಲೇಬೇಕಲ್ವಾ. ಹಸಿ ಕಡಲೆಕಾಯಿ ಅವರೆಕಾಯಿನ ಬೇಯಿಸೋದಕ್ಕೋಸ್ಕರ ನೀಟಾಗಿ ತೊಳೆದು ಒಂದು ಕುಕ್ಕರಲ್ಲಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ಮೆಲ್ ಚೆನ್ನಾಗಿ ಬರಲಿ ಅನ್ನೋದ್ರಿಂದ ಈ ಒಂದು ತುಳಸಿ ಕೂಡ ಹಾಕೊಳ್ತಾ ಇದ್ದೀನಿ. ಲಾಸ್ಟ್ ವೀಕ್ ಊರಿಂದ ಈ ತುಳಸಿನ ತಗೊಂಬಂದು ಕೊಟ್ಟಿದ್ರು. ಒಂದು ಕವರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ, ಫ್ರೆಶ್ ಆಗಿದೆ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಬೆಳಗಿನ ಜಾವ ಮೊಸರು ಮಾಡೋದಕ್ಕೆ ಎಪ್ಪೆಲ್ಲನೂ ಹಾಕ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಹಾಲು ಉಗುರು ಬೆಚ್ಚಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇದ್ಕಿನ ಬೇಳೆ ಸಾಂಬಾರು ಮಾಡೋದಕ್ಕೋಸ್ಕರ ಕಾಳು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಪೂಜೆಗೆ ತಯಾರಿ ಮಾಡ್ಕೊಳ್ತಾನೆ, ಇನ್ನೊಂದು ಕಡೆ ಅಡುಗೆ ಕೆಲಸಗಳನ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತುಳಸಿ ಕಟ್ಟೆ ಹತ್ರ ತುಂಬ ಸಿಂಪಲ್ ಆಗಿ ರಂಗೋಲಿನ ಹಾಕಿದ್ದೆ. ಈಗ ಪೂಜಾ ರೂಮಲ್ಲಿ ತಯಾರಿ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಪೂಜಾ ರೂಮ್ ಫ್ಲೋರ್ನ ಒಂದ್ಸತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯೂಶ್ವಲಿ ಹಬ್ಬದ ಹಿಂದಿನ ದಿನ ಪೂಜಾ ವಸ್ತುಗಳನ್ನೆಲ್ಲ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಇಲ್ಲ ಒಂದು 3-4 ದಿನ ಮುಂಚೆನೇ ಪೂಜಾ ರೂಮ್ ಎಲ್ಲ ಕೂಡ ಡೀಪ್ ಕ್ಲೀನ್ ಮಾಡಿ ಒಂದ್ಸತಿ ಎಲ್ಲದನ್ನ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಈ ಬಾರಿ ಸ್ವಲ್ಪ ಮುಂಚೆನೇ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ಜಸ್ಟ್ ದೀಪಗಳು ಮಾತ್ರನೇ ಚೇಂಜ್ ಮಾಡಿ ಫ್ಲೋರ್ ಎಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ತುಂಬ ಜನ ನಮ್ಮ ಡಿವೈನ್ ವ್ಲಾಗ್ಸ್ನ ಇಷ್ಟಪಡ್ತೀರಾ, ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ. ಪೂಜಾ ವಸ್ತುಗಳ ಕ್ಲೀನಿಂಗ್ ವಿಡಿಯೋಸ್ ಇರ್ಬೋದು ಅಥವಾ ಪೂಜೆಗೆ ಸಂಬಂಧಪಟ್ಟಿರುವಂಥ ತಯಾರಿ, ಪೂಜಾ ಟಿಪ್ಸ್ ಇದೆಲ್ಲದನ್ನ ಶೇರ್ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಕೂಡ ಬರುತ್ತೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರದ ವಿಡಿಯೋಸ್ನ ನಮ್ಮ ಚಾನಲ್ನಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಆದಷ್ಟು ಸ್ಕಿಪ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಪೂಜಾ ರೂಮ್ ಡೆಕೋರೇಷನ್ ಎಲ್ಲ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೈವೇದ್ಯ ಎಲ್ಲ ರೆಡಿ ಆದಮೇಲೆ ಒಟ್ಟಿಗೆ ಪೂಜೆ ಮಾಡ್ಬೋದು ಅನ್ನೋದ್ರಿಂದ ಒಂದು ಕಡೆ ಅಡುಗೆ ಮನೆಯಲ್ಲಿ ಅಡುಗೆ ನೋಡ್ಕೊಳ್ತಾನೆ, ಇನ್ನೊಂದು ಕಡೆ ಇದನ್ನೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ತುಂಬ ಹರಿ ಆಗ್ತಿತ್ತು ಬೆಳಗಿನ ಜಾವ ಪೂಜೆ ಮಾಡೋದಕ್ಕೋಸ್ಕರ. ಬಟ್ ಈಗ ಪೀಸ್ಫುಲ್ ಆಗಿ ಸ್ವಲ್ಪ ಲೇಟ್ ಆದರೂ ಕೂಡ ನಿಧಾನವಾಗಿ ಪೂಜೆ ಕೆಲಸಗಳೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಪೂಜೆಯ ತಯಾರಿ ಎಲ್ಲ ಕೂಡ ಆಗಿದೆ. ಈಗ ನೈವೇದ್ಯಗಳೆಲ್ಲ ರೆಡಿ ಮಾಡಿಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಅಡುಗೆ ಮಾಡೋ ವಿಚಾರದಲ್ಲಿ ಮಕ್ಕಳು ಹಸ್ಬೆಂಡ್ ಹೆಲ್ಪ್ ಕೂಡ ತಗೊಂಡು ಅಡುಗೆ ಏನೇನೆಲ್ಲ ಮಾಡ್ಕೊಳ್ಬೇಕು ಅದನ್ನೆಲ್ಲ ಕೂಡ ಈಸಿಯಾಗಿ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಎಂಜಾಯ್ ಮಾಡ್ಕೊಳ್ತಾ ಅಡುಗೆ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ.
ಏನೇನು ಅಡುಗೆ ಮಾಡಬೇಕು ಅಂತ ಪ್ರೀ ಪ್ಲ್ಯಾನ್ಡ್ ಆಗಿ ಇದ್ದರೆ ಅದಕ್ಕೆ ಬೇಕಾಗಿರುವಂಥ ತರಕಾರಿ ಕಟಿಂಗ್ಸ್ ಎಲ್ಲ ಕೂಡ ಒಂದು ಕಡೆ ಮಾಡ್ಕೊಳ್ಬೋದು. ಇನ್ನು ಅಡುಗೆ ಮಾಡ್ಕೊಳ್ತಾನೆ ಒಟ್ಟೊಟ್ಟಿಗೆ ಸ್ಟವ್ ಮತ್ತು ಕೌಂಟರ್ನ ನೀಟಾಗಿ ಇಟ್ಕೊಳ್ಳೋದಾದರೆ ಮೆಸ್ಸಪ್ ಆಗದಿರ ಇರುತ್ತೆ. ಒಂದು ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗದಿರ ಪೀಸ್ಫುಲ್ಲಾಗಿ ಅಡುಗೆನ ಮಾಡ್ಬೋದು. ಇನ್ನು ಇಲ್ಲಿ ಇದ್ಕಿನ ಬೇಳೆ ಸಾಂಬಾರು ಮಾಡೋದಕ್ಕೋಸ್ಕರ ಒಗ್ಗರಣೆನ ಮಾಡಿಕೊಂಡು ಕಾಳು ಕೂಡ ಹಾಕ್ಬಿಟ್ಟು ಮಸಾಲಾನ ಅದರಲ್ಲೇ ಹಾಕ್ಬಿಟ್ಟು ಹೊರಗಡೆನೇ ಬೇಯಿಸ್ಕೊಳ್ತೀನಿ. ಅಂದರೆ ಕುಕ್ಕರಲ್ಲೆಲ್ಲ ಬೇಯಿಸೋಕ್ಕೆ ಹೋಗಲ್ಲ, ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ. ಲಾಸ್ಟ್ ಟೈಮ್ ಈ ಪಾತ್ರೆ ಬಗ್ಗೆ ಕೂಡ ಶೇರ್ ಮಾಡಿದ್ದೆ, ರೈಸ್ ಪಾಟ್ ಅಂತ. ಅದೇ ಪಾತ್ರೆಯಲ್ಲೇ ನಾನು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಒಂದು ಕುಕ್ಕರಲ್ಲಿ ಚಿತ್ರಾನ್ನ ಮಾಡೋದಕ್ಕೋಸ್ಕರ ರೈಸ್ನ ಬೇಯಿಸಿಟ್ಕೊಂಡಿದ್ದೀನಿ. ಇನ್ನೊಂದು ಕುಕ್ಕರಲ್ಲಿ ಅವರೆಕಾಯಿ ಮತ್ತು ಕಡಲೆಕಾಯಿನ ಬೇಯಿಸಿ ಇಟ್ಟಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ಗೆಣಸು ಕೂಡ ಸೈಡಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಪೊಂಗಲ್ ಮಾಡೋದಕ್ಕೋಸ್ಕರ ನಾನು ಅಕ್ಕಿ ಮತ್ತು ಬೇಳೆನ ನೆನೆಸಿಟ್ಕೊಂಡಿದ್ದೆ. ಒಂದು 2 ವಿಸಿಲ್ ಹಾಕ್ಸಿದ್ಮೇಲೆ ಲಿಡ್ನ ಓಪನ್ ಮಾಡಿ ಒಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಾಟರ್ನ ಹಾಕ್ಕೊಂಡು ಅದರಲ್ಲೇ ರುಚಿಗೆ ತಕ್ಕಷ್ಟು ಬೆಲ್ಲದ ಪೌಡರ್ ಮತ್ತು ಹಸಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಪೂಜೆಯಲ್ಲಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ನೋಡ್ದಿರ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಶುಗರ್ ಆ್ಯಡ್ ಮಾಡಬೇಕು ಅಂತ ಅನ್ನಿಸ್ತು. ವೈಟ್ ಶುಗರ್ನ ಆ್ಯಡ್ ಮಾಡಿ ಏಲಕ್ಕಿ ಪೌಡರ್ ಕೂಡ ಹಾಕ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿದ್ರೆ ಪೊಂಗಲ್ ಅನ್ನೋದು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಟ್ರಿಕ್ ಹೇಳ, ಪೊಂಗಲ್ ಕನ್ಸಿಸ್ಟೆನ್ಸಿ ಅನ್ನೋದು ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು ಅನ್ನೋದಾದರೆ ಲಾಸ್ಟಲ್ಲಿ ಈ ಥರ ಕಾಯಿಸಿ ಆರಿಸಿರುವಂಥ ಹಾಲನ್ನ ಹಾಕೊಳ್ಬೇಕಾಗತ್ತೆ. ಇನ್ನೊಂದು ಕಡೆ ಬಾಣಲೆಯಲ್ಲಿ ಚಿತ್ರಾನ್ನದ ಗೊಜ್ಜು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ಎಲ್ಲದನ್ನ ತೋರಿಸ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣ ಸ್ಕಿಪ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಈಗಾಗಲೇ ಕೆಲವೊಂದು ಸತಿ ಚಿತ್ರಾನ್ನದ ಗೊಜ್ಜು ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ. ಒಂದು ಕಡೆ ತರಕಾರಿ ಕಟ್ಟಿಂಗ್ ಆಗ್ತಾ ಇದೆ, ಇನ್ನೊಂದು ಕಡೆ ಮಕ್ಕಳ ಜೊತೆ ಮಾತಾಡ್ತಾನೆ ಇದನ್ನೆಲ್ಲ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಹಬ್ಬದ ಸಮಯದಲ್ಲಿ ಮಲ್ಟಿ ಟಾಸ್ಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಗೆಣಸಿಗೆ ಕಾಂಬಿನೇಷನ್ ಆಗಿ ಕಾಯಿ ಹಾಲನ್ನ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ರೆಸಿಪೀಸ್ ಕೂಡ ರೆಡಿ ಆಗ್ತಾ ಬಂತು. ಕಟ್ಟಿಂಗು ಚಾಪಿಂಗ್ ಎಲ್ಲ ಕೂಡ ಮುಗ್ದಿದೆ. ಒಂದ್ಸತಿ ಕೌಂಟರ್ ಸ್ಪೇಸ್ನೆಲ್ಲ ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಫೈನಲ್ ಟಚಿಂಗ್ ಅನ್ನೋದು ಇದೆ, ಅದನ್ನ ಕೊಟ್ಟರೆ ಅಡುಗೆ ಎಲ್ಲ ಕೂಡ ಫಿನಿಶ್ ಆದಂಗೆ. ಹಬ್ಬದ ಅಡುಗೆ ಆಗಿರೋದ್ರಿಂದ ರೆಸಿಪೀಸ್ ಎಲ್ಲ ಜಾಸ್ತಿನೇ ಇದೆ. ಅದನ್ನೆಲ್ಲ ಕೂಡ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾನೆ ಕೌಂಟರ್ ಸ್ಪೇಸ್ನ ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಟೆರೇಸ್ ಗಾರ್ಡನಲ್ಲಿ ಬೆಳೆದಿರುವಂಥ ನಿಂಬೆಹಣ್ಣಿನಿಂದ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿತ್ತು. ಬೀಜ ಎಲ್ಲ ತೆಗೆದ್ಬಿಟ್ಟು ರಸ ಮಾತ್ರನೇ ಹಾಕ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಉದುರುದ್ರಾಗಿ ಮಾಡಿಟ್ಕೊಂಡಿರುವಂಥ ರೈಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿಯಾಗಿರುವಂಥ ಅಡುಗೆನ ಈ ಥರ ಹಾಟ್ ಪಾಟ್ ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ತೋರಿಸಿರುವಂಥ ಕುಕ್ವೇರ್ಗೆ ಸಂಬಂಧಪಟ್ಟಿರುವಂಥ ಲಿಂಕ್ಸ್ನ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಕೋಸುಂಬರಿ ಮತ್ತು ಮೊಸರು ಬಜ್ಜಿನ ಲಾಸ್ಟಲ್ಲಿ ಇಟ್ಕೊಂಡಿದ್ದೆ. ಅದಕ್ಕೆ ಬೇಕಾಗಿರುವಂಥ ಈರುಳ್ಳಿ ಮತ್ತು ಈ ಕುಕುಂಬರ್ ಬರುತ್ತೆ ಅಲ್ವಾ, ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ನಿಂಬೆಹಣ್ಣಿನ ಲಾಸ್ಟಲ್ಲಿ ಹಿಂಡೋಣ ಅನ್ನೋದ್ರಿಂದ ಮೇಲೆ ಈ ಥರ ರೆಡಿ ಇಟ್ಕೊಂಡಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಕೂಡ ಸೈಡ್ಗೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಕಾಯಿ ಹಾಲು ಕೂಡ ರೆಡಿ ಆಗಿತ್ತು. ಈ ಸ್ಪೇಸ್ನ ಕೂಡ ಒಂದ್ಸತಿ ವೈಪ್ ಮಾಡಿಕೊಂಡು ಎಲ್ಲದನ್ನ ನೀಟಾಗಿ ಈ ಥರ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಟಚ್ ಅಂತ ಹೇಳ್ದೆ ಅಲ್ವಾ, ಈ ಕೋಸುಂಬರಿಗೆ ಮತ್ತು ಮೊಸರು ಬಜ್ಜಿಗೆ ಒಗ್ಗರಣೆ ಮಾಡಬೇಕಾಗಿತ್ತು. ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟಿದ್ದೆ. ಅದನ್ನು ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಬೇಳೆ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇದ್ಕಿನ ಬೇಳೆ ಸಾಂಬಾರು ಕೂಡ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡಿದ್ದೀನಿ. ಎಲ್ಲ ರೆಸಿಪಿ ಕೂಡ ರೆಡಿ ಆಗಿದೆ. ಪೊಂಗಲ್ಗೆ ಮಾತ್ರ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಹಾಕಬೇಕಾಗಿತ್ತು. ಅದನ್ನು ಈಗ ಮಾಡ್ಕೊಳ್ತಾ ಇದ್ದೀನಿ. ಈ ಥರದ ರೆಸಿಪೀಸ್ ಎಲ್ಲ ಮೆನ್ಯುವಲ್ಲಿದ್ದಾಗ ಹಿಂದಿನ ದಿನನೇ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಬೆಟರು. ಒಂದು 5-10 ನಿಮಿಷ ಆದರೂ ಟೈಮ್ ಸೇವ್ ಆಗುತ್ತೆ. ಈಗ ನಾನು ಎಲ್ಲದನ್ನ ಕಟ್ ಮಾಡೋಕ್ಕಾಗಲ್ಲ ಅಂತ ಗುಂಡುಕಲ್ಲಿಂದ ಬಾದಾಮ್ನೆಲ್ಲ ಒಡ್ಕೊಂಡು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಂಡು ಕೌಂಟರ್ನ ಸ್ಟವ್ ಎಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆಯ ಸ್ಮೆಲ್ಗೆನೆ ಏನೇನೆಲ್ಲ ರೆಸಿಪೀಸ್ ಮಾಡಿದ್ದಾರೆ ಅಂತ ಮಕ್ಕಳು ಕೂಡ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದಾರೆ. ಈಗ ಮಾಡಿರುವಂಥ ಅಡುಗೆಗಳೆಲ್ಲ ಕೂಡ ನೈವೇದ್ಯಕ್ಕೆ ಎಷ್ಟು ಬೇಕೋ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಮನೇಲಿ ಏನೇನೆಲ್ಲ ಸ್ಪೆಷಲ್ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪೂಜೆಗೆ ಬೇಕಾಗಿರುವಂಥ ಎಲ್ಲ ತಯಾರಿನೂ ಕೂಡ ಆಗಿದೆ. ಈಗ ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ಸಿಂಪಲ್ ಆಗಿ ಪೂಜೆ ಅನ್ನೋದು ಮಾಡ್ಕೊಳ್ತೀನಿ. ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿ, ಬಾಗಿಲ್ಗೆ ಹಾಕಿರುವಂತಹ ಹೂವು, ಮನೆ ಮುಂದೆ ಒಂದು ಲಕ್ಷಣವಾಗಿರುವಂತಹ ರಂಗೋಲಿ, ಇದೆಲ್ಲ ಕೂಡ ಒಂದು ಡಿವೈನ್ ಫೀಲಿಂಗ್ ಅಂತಾನೆ ಹೇಳ್ಬೋದು.
ಪ್ರತಿ ಮನೆಯಲ್ಲೂ ಹಬ್ಬದ ಕಳೆ ಅನ್ನೋದು ಎಂಟ್ರೆನ್ಸ್ ಅಲ್ಲಿ ಹಾಕಿರುವಂತ ರಂಗೋಲಿಯಿಂದಾನೇ ಗೊತ್ತಾಗುತ್ತೆ ಅಲ್ವಾ. ಪೂಜೆ ಎಲ್ಲ ಆದ್ಮೇಲೆ ಬ್ರಂಚ್ ಮಾಡಕ್ಕೆ ರೆಡಿಯಾಗಿ ಇಟ್ಕೊಂಡಿದೀವಿ. ಹಬ್ಬದ ಕಳೆ ಅಂದ್ರೇನೆ ಇದು ಅಲ್ವಾ. ಬಣ್ಣ ಬಣ್ಣದ ರಂಗೋಲಿ, ಹೂವಿನ ತೋರಣ, ಅಗರಬತ್ತಿಯ ಸುವಾಸನೆ, ಅಡುಗೆ ಮನೆಯ ಪರಿಮಳ, ಮಕ್ಕಳ ಸಣ್ಣ ಪುಟ್ಟ ಪ್ರಶ್ನೆಗಳು, ಇದ್ರ ಜೊತೆಗೆ ಹಬ್ಬದ ಸೆಲೆಬ್ರೇಷನ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಸೊ ಇನ್ನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಇದೆಲ್ಲನೂ ಇದ್ರೇನೆ ಅಲ್ವಾ ಮನೆ ಲಕ್ಷ್ಮಿ ಕಳೆಯಿಂದ ಕಾಣಿಸೋದು. ಸಂಜೆ ಮನೆಗೂ ಎಳ್ಳು ಬೀರೋದಕ್ಕೋಸ್ಕರ ಮಕ್ಕಳು ತಯಾರಿಯಾಗಿದ್ದಾರೆ. ಸೊ ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಕ್ಕಳ ಡ್ಯಾನ್ಸ್ ಅಂತೂ ಹೇಳಲೇಬೇಕಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ರೀಲ್ನ ಕೂಡ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡಿ. ಎಳ್ಳು ಬೀರೋದಕ್ಕೋಸ್ಕರ ಬೇಕಾಗಿರುವಂತಹ ಎಳ್ಳು ಬೆಲ್ಲನೆಲ್ಲ ಕೂಡ ಈ ಥರ ಪ್ಯಾಕ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಐ ಹೋಪ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ. ವಿಡಿಯೋ ಇಷ್ಟ ಆದರೆ ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.